ನಮಸ್ಕಾರ ನಮಸ್ಕಾರ. ನಾನು ಅರ್ಜುನ್. ನಾನು ಕೋಳಿಗೆ ರಂಗ ಕೋಳುಳಿನು ಕೇನು ನಾನು ಸೊನ್ನೆಗ ಕಕೊತ್ವಳಿ ಕಕೆತ್ವರ ಸೊನ್ನೆಯೂನುಗ ಇದನ್ನ ಹಾಡಕ್ ಬರ್ತೆ ಬಾಯ್ ಬಿಡೋನು ಬೆಪ್ ನನ್ನ ಮಗ. ಈ ಹಾಡು ಎಲ್ಲರೂ ಕೇಳಿರ್ತೀರಾ, ಬಹಳ ಫೇಮಸ್ಸು ಆ ಕಾಲದಲ್ಲಿ. ನಾನು ಬೆಂಗಳೂರಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಏನು ಮಾಡಿದೆ, ಕನ್ನಡ ಬೆಂಗಳೂರು ಗೊತ್ತಾ ನಿಮಗೆ, ಕಂಗ್ಲೀಷ್ ಭಾಷೆ. ಸೊ ಕನ್ನಡ ತುಂಬ ಕಲಿಯೋಣ ಅಂತ ನಾರ್ತ್ ಕರ್ನಾಟಕಕ್ಕೆ ಹೋದೆ. ಅಲ್ಲಿ ನಮ್ಮ ಗಂಗಾವತಿ ಪ್ರಾಣೇಶ್ವರ್ ಸಿಕ್ಕಿದ್ರು, ಸ್ವಲ್ಪ ಕನ್ನಡ ಹೇಳ್ಕೊಟ್ರು. ಅದನ್ನು ಬಂದು ಸ್ವಲ್ಪ ಬೆಂಗಳೂರಲ್ಲಿ ಮಾತಾಡಿದೆ. ಎಲ್ಲಿ ಓದೇ ಬಿತ್ತು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ನಾನು ಮಾತಾಡಿದ್ದು ಅಂತ ಮಾತಾಡಿದೆ. ಆಮೇಲೆ ಮಂಗಳೂರು ಕಡೆ ಹೋದೆ, ಅಲ್ಲೊಂದು ಸ್ವಲ್ಪ ಭಾಷೆ ಕಲಿತೆ, ತುಂಬ ಚೆನ್ನಾಗಿತ್ತು. ಬೆಂಗಳೂರಿಗೆ ಬಂದು ಅದೊಂದು ಸ್ವಲ್ಪ ಮಾತಾಡಿದೆ. ಮಂಡ್ಯ ಬಿಸಿ ಆಯಿತು ಮರೆಯರೆ ಅಂದೆ, ಟ್ಯೂಷೇ ಕೊಟ್ಟರೆ ಆಗಲ್ವಾ ಅಂದರು. ಓ ಎಂಥ ಕನ್ನಡ ಸ್ವಾಮಿ ಅಂತ. ಆಮೇಲೆ ನಾನು ಕವಿತೆಗಳು, ರಚನೆಗಳು, ಕಾದಂಬರಿಗಳು ಇವೆಲ್ಲ ಓದೋಕ್ಕೆ ಶುರು ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಸಂಸ್ಕೃತ ಎಷ್ಟು ಅರ್ಥ ಆಗಲ್ವೋ ಹಳೆಗನ್ನಡ ಅಷ್ಟೇ ಅರ್ಥ ಆಗಲ್ಲ. ಆಮೇಲೆ ನಾನು ಏನು ಮಾಡಿದೆ, ಈ ಥರ ಇದೆಯಲ್ಲ ಕನ್ನಡ, ಇದು ಹಾಡಲ್ಲಿ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಹೇಗಿತ್ತು ಹಾಡು ಅಂದರೆ, ಕೋಗಿಲೆ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಂಸಲೇಖ ಕೊಟ್ಟರೆ ಇನ್ನೆಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿತ್ತು ಹಾಡು. ಸೊ ಇದೇ ಹಾಡುಗಳ ನೀವೆಲ್ಲ ಸ್ಯಾಂಡಲ್ವುಡಲ್ಲಿ ಕೇಳಿರ್ತೀರ. ಈ ಹಾಡುಗಳ ಫಿಲಮ್ಮು, ನಾಯಕ ನಟ, ಚಿತ್ರ ನಾಯಕಿ ಯಾರು, ನಿರ್ದೇಶಕ ಯಾರು, ಇವೆಲ್ಲ ಟೆಸ್ಟ್ ಮಾಡೋ ಸಮಯ. ಎಲ್ಲ ರೆಡಿ ಇದ್ದೀರಾ? ಮೊದಲನೇ ಪ್ರಶ್ನೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ. ಮರಳಿ ಬಂದಳು ಸೀತೆ. ಈ ಹಾಡಿನ ಸಿನಿಮಾ ಯಾವುದು? ಶರಪಂಜರ ಸರಿಯಾದ ಉತ್ತರ. ಈ ಹಾಡಲ್ಲಿ ನಟಿಸಿದ ನಟಿ ಯಾರು? ಏನು ಫೇಮಸ್ ಅವರು, ಸೂಪರ್, ಸರಿಯಾದ ಉತ್ತರ. ತುಂಬ ಈಸಿ ಇತ್ತು ಅನ್ಸುತ್ತೆ ಮೊದಲನೇ ಪ್ರಶ್ನೆ. ನಿಮ್ಮ ಎರಡನೇ ಪ್ರಶ್ನೆ. ಬಾಳು ಅಂದ್ರೆ ಏನು ಅಂತ ಹೇಳಲೇ, ಮೆಡಿಸನ್ನೇ ಇಲ್ಲದೆ ಇರೋ ಕಾಯಿಲೆ. ಈ ಹಾಡು ಕೇಳಿದಿರಾ? ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫು, ಆಚೆ ಹಾಕೋರೆ ವೈಫು. ಈ ಹಾಡನ್ನು ಹಾಡಿದ ಗಾಯಕ ಯಾರು ಅಂತ ಕೇಳಲ್ಲ, ಅವರು ಒಂದು ಪ್ರಸಿದ್ಧವಾದನ್ನ ಹಾಡಿದ್ದಾರೆ, ಪ್ರಪಂಚಾದ್ಯಂತ ಪ್ರಸಿದ್ಧವಾದ ಹಾಡು. ಇದರ ಸಂಗೀತ ನಿರ್ದೇಶಕ ಯಾರು? AR ರೆಹಮಾನ್ ಸರಿಯಾದ ಉತ್ತರ. ಹಾಡಲ್ಲಿ ಕ್ವಶನ್ ಅಲ್ಲಿ ಹೀಗಿರುತ್ತೆ, ಮುಂದೆ ಮುಂದೆ ಬರೋ ಕ್ವಶನ್ಸ್. ನೆಕ್ಸ್ಟ್ ನಾನು ಹಾಡು ಹೇಳ್ತೀನಿ, ಇದಕ್ಕೆ ಟೋನ್ ಬೇರೆ ಇರುತ್ತೆ, ಹಾಡಿನ ಲಿರಿಕ್ಸ್ ಬೇರೆ ಇರುತ್ತೆ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಳವಾದರೆ ನೀ ದೊರಿತು ಪಾರೆಯಲ್ಲೇ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಇದು ಯಾವ ಹಾಡು? ಅಮೆರಿಕ ಹಾಡು. ಟೋನ್ ಯಾವುದು? ನೀನು ನೀನೇ ಸರಿಯಾದ ಉತ್ತರ. ನಿಮ್ಮ ಮುಂದಿನ ಪ್ರಶ್ನೆ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಪಡೆದವರೇ ದೈವ ಕಣ. ಸುಖವಾದ ಭಾಷೆ ಕಲಿತು ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುವು ಕಣ. ಇದು ಯಾವ ಚಿತ್ರದ್ದು? ಮಹಾಕ್ಷತ್ರಿಯ ಸರಿಯಾದ ಉತ್ತರ. ಆಡಿಯನ್ಸ್ ತುಂಬಾ ಶಾರ್ಪ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಒಂದು ಸನ್ನಿವೇಶ ಕೊಡ್ತೀನಿ, ಆ ಸನ್ನಿವೇಶಕ್ಕಿಂತ ಮುಂಚೆ ಬರೋ ಹಾಡು ಯಾವುದು ಅಂತ ಹೇಳಬೇಕು. ಒಂದು ದೇವರು ಇರ್ತಾನೆ, ಆರಾಮಾಗಿ ಮಲ್ಕೊಂಡಿರ್ತಾನೆ. ಆ ದೇವರ ಹೆಂಡತಿ ಪಾದ ಪೂಜೆ ಮಾಡಿ ಒಂದು ಹಾಡು ಹೇಳ್ತಾ ಇರ್ತಾಳೆ. ಸಡನ್ನಾಗಿ ಒಂದು ವಿಲನ್ ಎಂಟ್ರಿ ಕೊಟ್ಟು ದೇವರು ಕಾಲಿಗೆ ಎದೆ ಮೇಲೆ ಓದಿತಾನೆ, ದೇವರ ಎದೆಗೆ ಕಾಲಿಂದ ಓದಿತಾನೆ. ಆಗ ದೇವರಿಗೆ ಕೋಪ ಬಂದು ಆ ದೇವ್ರ ಕಾಲಿನ ಕಣ್ಣನ್ನು ರೊಟೇಟ್ ಮಾಡ್ತಾನೆ. ಇದು ಯಾವ ಸನ್ನಿವೇಶ? ಈ ಟೈಮಲ್ಲಿ ಯಾವ ಹಾಡು ಬರುತ್ತೆ? ಯಾವ ಹಾಡು? ನಾನೇ ಭಾಗ್ಯವತಿ ಸರಿಯಾದ ಉತ್ತರ. ಸಿನಿಮಾ ಸರಿಯಾದ ಉತ್ತರ, ಶ್ರೀನಿವಾಸ ಕಲ್ಯಾಣ. ನಿಮ್ಮ ಮುಂದಿನ ಪ್ರಶ್ನೆ. ರುಂಡ ಒಂದು ಕಡೆ ಮುಂಡ ಒಂದು ಕಡೆ, ಮದುವೆ ಆಗೋದು ಯಾವ ಕಡೆ? ಈ ಹಾಡು ಕೇಳಿದ್ದೀರಾ? ಈ ಹಾಡಿನ
ಸಿನಿಮಾ ಯಾವುದು ಕೇಳಲ್ಲ, ಆ ರುಂಡ ಯಾವುದು? ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಮದುವೆ ಆಗೋದು ಯಾವ ಕಡೆ ಅಂತ ಹೇಳೋದು ನರಸಿಂಹರಾಜು. ಆದ್ರೆ ಆ ರುಂಡ ಯಾರ್ದು? ಆ ನಟಿ ಯಾರು? ಎಂ.ಎನ್. ಲಕ್ಷ್ಮೀದೇವಿ ಸರಿಯಾದ ಉತ್ತರ. ನಿಮ್ಮ ಮುಂದಿನ ಪ್ರಶ್ನೆ, ಈ ಒಂದು ಹಾಡು ಹೇಳ್ತೀನಿ. ಸಪ್ಪೀರಿಗೆ ಸಪ್ಪು ತಗೊಂಡು ಉಪ್ಪು ಖಾರ ಹುಡಿ ಬಿಟ್ಕೊಂಡು ಸಪ್ಪೇರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಅಪ್ಪಿ ತಪ್ಪಿ ಯಾಕೆ ಕೋಳಿ ಕಬ್ಬಿಟ್ಕೊಂಡು ಓಡಾಟಿದ್ರೆ ಹಿಡ್ಕೊಂಡು ಬೈಕೊಂಡು ಹೆಸರು ಮಾಡ್ಕೊಂಡು ಸೋದು ನೋಡಮ್ಮಿ. ನಾನು ಕ್ವಶನೇ ಕೇಳಿಲ್ಲ. ಈ ಹಾಡಿನ ಅರ್ಥ ಏನು? ಸಪ್ಪೀರಿಗೆ ಸೊಪ್ಪು ತಗೊಂಡು ಉಪ್ಪು ಖಾರ ಹುಳಿ ಬಿಟ್ಕೊಂಡು ಸಪ್ಪೇರಾಗಿ ಮುದ್ದೆ ಕಪ್ಪೂರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಸೊಪ್ಪಿನ ಸಾರು ಮುದ್ದೆ ತಿನ್ನೋದು ಒಳ್ಳೇದು. ಸರಿಯಾದ ಉತ್ತರ. ನಿಮ್ಮ ಮುಂದಿನ ಪ್ರಶ್ನೆ ಇದು ಯಾವ ಥರ ಇದೆ ಅಂದರೆ, ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ದನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿಯದೆ ಕೂಗಲು. ಈ ಹಾಡನ್ನು ಕೇಳಿದ್ದೀರ ಅನ್ಸುತ್ತೆ. ಈ ಹಾಡಿನಲ್ಲಿ ನಟಿಸಿ ನಾಯಕ ನಟನ ತಾಯಿಯ ನಿಜವಾದ ಗಂಡನ ಅಣ್ಣನ ಹೆಸರೇನು? ಏನೇಳಿ? ಸರಿಯಾದ ಉತ್ತರ. ಎಷ್ಟೇ ನೋಡಿರ್ತೀರ ಜೋಗಿ ಫಿಲಮ್ನಾಗಂದ್ರೆ. ಸೂಪರ್. ನಿಮ್ಮ ಮುಂದಿನ ಪ್ರಶ್ನೆ, ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ, ರಾತ್ರಿ ಹೊತ್ತೆ ನುಗ್ಗುವರಲ್ಲ. ಕ್ವಶನ್ ಏನಂದ್ರೆ ಸಿನಿಮಾ ಹೆಸರಲ್ಲ, ಶಿಷ್ಯರು ಎಷ್ಟು ಜನ ಇದ್ರು? 9, 7, 8, 6, 7, 7 ಜನ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕಾಣದ ಕಡಲಿನ ಹೊರತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ತನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ. ಎಲ್ಲಿರುವುದೋದು ಕಣ್ಣಬಲ್ಲೇನೆ. ಈ ಹಾಡಿನ ಕವಿ ಯಾರು? ಈ ಹಾಡನ್ನು ಹಾಡಿದ ಗಾಯಕ ಸಿ ಅಶ್ವಥ್ ಕರೆಕ್ಟ್. ಈ ಹಾಡನ್ನು ಬರೆದವರು ಯಾರು? ಜಯಂತ್ ಕಾಯ್ಕಿಣಿ. ರಾಬೇಂದ್ರೆ ಅದೀಗ ಅವರು ಯಾರ್ಯಾರು ಹೇಳಿದ್ರಿ ನಾವು? ಶಿವರುದ್ರಪ್ಪ. ಸರಿಯಾದ ಉತ್ತರ. GS ಶಿವರುದ್ರಪ್ಪ. ಸೂಪರ್. ನಿಮ್ಮ ಮುಂದಿನ ಪ್ರಶ್ನೆ, ಈ ಹಾಡು ಯಾರು ಹೇಳಿದ್ರು ನಿಮ್ಗೆ ಗೊತ್ತಿದೆ. ಈ ಹಾಡನ್ನು ಚಿತ್ರೀಕರಿಸುವಾಗ ಒಂದು ಸ್ಥಳದಲ್ಲಿ ಚಿತ್ರೀಕರಿಸಿದ್ರು. ಆ ಸ್ಥಳ ಯಾವುದು? ಹಾಡು ಕೊನೆ ಆಗುವಾಗ. ಸರಿಯಾದ ಉತ್ತರ ಕಾಶಿ. ಸೂಪರ್. ದಪ್ಪ. ನಿಮ್ಮ ಮುಂದಿನ ಪ್ರಶ್ನೆ ಇದೆ. ನಾಳೆ ಎಂಬುವ ಚಿಂತೆ ಮನದಲ್ಲಿ ನನಗಿಲ್ಲ, ನೆನ್ನೆ ನೆನೆಯುವುದ ಮತ್ತೆ ಎಂದಿಗೂ ನೆನೆಯಲ್ಲ. ಇಂದು ಏನು ಬೇಕು ಅದರ ಚಿಂತೆ ಸಾಕು. ಈ ಹಾಡೆಲ್ಲ ಕೇಳಿದ್ದೀರಾ? ಚಿತ್ರದ ಹೆಸರು ನೋಡಿ ಸ್ವಾಮಿ ಇರೋದು ಹೇಗೆ. ಈ ಚಿತ್ರದ ನಾಯಕ ನಟನ ಹೆಂಡತಿಯ ಹೆಸರೇನು? ಮತ್ತೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈ ಚಿತ್ರದ
ಚಿತ್ರದ ನಾಯಕ ನಟನ ನಿಜವಾದ ಹೆಂಡತಿ ಹೆಸರು ಕೇಳಿಲ್ಲ, ನಾಯಕ ನಟನ ಹೆಂಡತಿ ಹೆಸರೇನು? ಅವ್ರಿಗೆ ಮದುವೆನಾಗಿಲ್ಲ. ನಾಯಕ ನಟ ಶಂಕರ್ ನಾಗ್. ನಿಮ್ಮ ಮುಂದಿನ ಪ್ರಶ್ನೆ, ವಿರಸವೆಂಬ ವಿಷಕ್ಕೆ ಬರಿಯಾದೆಯೇಕೆ, ಸುಖ ಶಾಂತಿ ನಾಶಕ್ಕೆ ಮರುಳ. ಈ ಹಾಡು ಯಾರು ಕೇಳಿಲ್ವಾ? ಮರಣ